ಸರ್ನ ಅಭಿನಂದಿಸೋಣ. ಆ ಅರ್ಥ ಅದರಲ್ಲಿ ಇದೆ ಅಂತ ನಾನು ನಿಮ್ಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಮೈಸೂರು ಮಹಾರಾಜರು ಅಂದು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟದಿದ್ದರೆ ಮೈಸೂರು ಮಂಡ್ಯ ಭಾಗದ ಬರಪೀಡಿತ ಜನರ ಬದುಕು ಹಸನಾಗದು ಎಲ್ಲಿ ಬಂತು? ಸಾರ್ವಜನಿಕ ಬದುಕಿಗಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಂತಹ ಈ ನಾಡಿನ ದೊರೆ ಕೃಷ್ಣರಾಜ ಒಡೆಯರ್, ಮೈಸೂರು ಪ್ರಾಂತ್ಯದ ಮಹಾರಾಜರುಗಳು, ಅವರ ಹೆಸರಿನಲ್ಲೇ ಈ ಒಂದು ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಸಹ ಇತ್ತು. ಆದರೆ ಏಕೀಕರಣವಾದ ಮೇಲೆ ಕರ್ನಾಟಕದ ಉತ್ತರ ಭಾಗದ ಜನರು ಯಾವುದೋ ಒಂದು ಮೂಲೆಯ ಒಂದೋ ಭಾಗದ ಮೈಸೂರು ಅನ್ನೋ ಹೆಸರು ಈ ರಾಜ್ಯಕ್ಕೆ ಬೇಡ ಅನ್ನೋ ಒಂದು ಅಸಮಾಧಾನ ಶುರುವಾದ ಹಿನ್ನೆಲೆಯಲ್ಲಿ 1973 ಮಾನ್ಯ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಈ ರಾಜ್ಯ ಕರ್ನಾಟಕ ರಾಜ್ಯವಾಗಿ ಉಗಮವಾಯಿತು. ಆದರೇನು ಕಡಿಮೆ ಇಲ್ಲ, ಮೈಸೂರು ಮಂಡ್ಯ ಭಾಗದ ಪ್ರತಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮೈಸೂರು ಮಹಾರಾಜರ ಭಾವಚಿತ್ರಗಳನ್ನು ಇಟ್ಟುಕೊಂಡು ಪೂಜಿಸಬೇಕಾದಂತಹ ದಿನಗಳು ಇವತ್ತು ಸಹ ಇದೆ. ಏನಕ್ಕೆ ಮೈಸೂರು ಮಹಾರಾಜರನ್ನು ಅಷ್ಟೊಂದು ಸ್ಮರಿಸಬೇಕು ಅಂದರೆ, ಸಾರ್ವಜನಿಕ ಬದುಕಿಗಾಗಿ ತಮ್ಮ ಬದುಕನ್ನು ಮುಡಿಪಿಟ್ಟ ನಮ್ಮ ಒಂದು ಸಣ್ಣ ನಗು, ನಮ್ಮ ಒಂದು ಸಹಾಯಕ ಮಾತು, ನಾನು ನಿನ್ನೊಂದಿಗೆ ಇದ್ದೇನೆ ಎಂಬ ಭರವಸೆ ಎಂದು ಕಾಳಜಿಯ ಹಸ್ತ ಅವರ ಬದುಕಿಗೆ ಆಸರೆಯಾಗಿ ನಿಲ್ಲುತ್ತೆ. ತಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಹಿಂದಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ರಸ್ತೆಗಳಲ್ಲಿ, ಹೈವೇಗಳಲ್ಲಿ, ತಾವೆಲ್ಲ ನೋಡ್ತಾ ಇರ್ತೀರ. ನಾವು ಮಾಡ್ತೀವಿ, ಹಾಗೆ ಆಕ್ಸಿಡೆಂಟ್ ಆಗಿದೆ, ಏನೋ ಆಗಿದೆ, ನಮ್ಗೆ ಯಾಕೆ ಅಂತ ಹೇಳಿ ನಾವು ಪಕ್ಕದಲ್ಲಿ ಪಾಸ್ ಆಗುವಂತ ಸಂದರ್ಭಗಳನ್ನು ನೋಡಿದ್ರಿ. ಅದಕ್ಕಿಂತಲೂ ಅಮಾನವೀಯ ಘಟನೆಗಳು ಅಂದರೆ ಫೋಟೋಗಳು, ಅಪಘಾತ ಸಂಭವಿಸಿದಂಥ ಫೋಟೋಗಳು, ವಿಡಿಯೋ ತುಣುಕುಗಳು. ಈ ವಿಡಿಯೋಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತ ಕಟ್ಟಿದೋರು ನಮ್ಮ ಜನಗಳು, ಮಾಳಿಗೆಗಳ ಎತ್ತಿದೋರು, ಬಂಗಲೆಗಳ ಕಟ್ಟಿದೋರು, ತಳದಿಗೆ ಸಿಕ್ಕಿದೋರು ನಮ್ಮ ಜನಗಳು, ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಒಳಗೊಳಗೆ ಹತ್ತೋರು ನಮ್ಮ ಜನಗಳು, ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದೋರು ನಮ್ಮ ಜನಗಳು, ಪರಮಾತ್ಮನ ಹೆಸರ ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಒಲೆದೋರು ನಮ್ಮ ಜನಗಳು, ಚಿನ್ನವನ್ನು ತೆಗೆಯೋರು, ಅನ್ನವನ್ನು ಕಾಣದೋರು, ಬಟ್ಟೆಯನ್ನು ನೇಯೋರು ನಮ್ಮ ಜನಗಳು, ಬಟ್ಟೆಯನ್ನು ನೇಯೋರು, ಬರಿ ಮೈಲೆ ಹೋಗೋರು. ಇಲ್ಲಿನ ಕಲಾಕಾರರು ಆಡ್ಬೇಕಾದ್ರೆ 2-3 ಸಲ ಕೃಷ್ಣಮೂರ್ತಿ ಮೈಸೂರು ಮೇ ಜೋರಾದ ಚಪ್ಪಾಳೆ ಮೂಲಕ ಜನಿ ಸರ್ನ ಅಭಿನಂದಿಸೋಣ. ತಿಳಿಸ್ತಾ ನಮ್ಮ ಒಂದು ಸನ್ಮಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ, ಅವರಿಗೂ ಸಹ ಅಭಿನಂದನೆ ತಿಳಿಸ್ತಾ ಅವರನ್ನ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ವೀಣಾ ಅಶೋಕ್ ಅವರು ನೋಡಿದ್ರೆ ನಮ್ಮ ಹೆಣ್ಮಕ್ಳಿಗೂ ಬಹಳ ಖುಷಿ ಆಗ್ತಾ ಇದೆ. ಹೆಣ್ಣು ಸೌಟು ಹಿಡಿಯುವ ಕೈ ಸೈಕಲ್ ಅನ್ನು ಅಷ್ಟು ದೂರ ತಗೊಂಡು ಹೋಗಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಹೆಣ್ಮಕ್ಳು ಜೋರಾದ ಚಪ್ಪಾಳೆಯ ಮೂಲಕ ವೀಣಾ ಅಶೋಕ್ ಅವರನ್ನ ಅಭಿನಂದಿಸಬೇಕು. ಮುಖ್ಯ ವಯಸ್ಸಲ್ಲ, ಆ ವಯಸ್ಸನ್ನು ಮರೆತು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ವೀಣಾ ಅಶೋಕ್ ರವರು ಈ ಒಂದು ಸಾಧನೆಯನ್ನು ಮಾಡಿ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂದು ರೀತಿಯ ಒಂದು ಪ್ರೋತ್ಸಾಹ ಕೊಡುವ ಮಟ್ಟಿನ